ಆಪ್ಷನ್ ಬೈಯಿಂಗ್ ಸ್ಟ್ರಾಟಜಿ. ಈ ವಿಡಿಯೋದಲ್ಲಿ ನಿಮಗೆ ಡೈರೆಕ್ಷನ್ ಗೊತ್ತಾಗುತ್ತೆ, ಎಂಟ್ರಿ ಗೊತ್ತಾಗುತ್ತೆ, ಸ್ಟಾಪ್ ಲಾಸ್ ಗೊತ್ತಾಗುತ್ತೆ, ಸೊ ಟಾರ್ಗೆಟ್ ಸಮೇತ ಗೊತ್ತಾಗುತ್ತೆ. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಈ ಚಾನಲ್ಗೆ ನೀವು ಮೊದಲನೇ ಸತಿ ಬಂದಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ವಿಲಿಯಂ ಸ್ಟೀಫನ್. ನಾನು ನನ್ನ ಚಾನಲ್ ಪವರ್ ಆಫ್ ಡೇ ಟ್ರೇಡಿಂಗ್ ಗೆ ನಿಮಗೆ ಸ್ವಾಗತ ಬಯಸ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ಒಂದು ಸ್ಟ್ರಾಟಜಿ ತುಂಬಾ ಸಿಂಪಲ್ ಆಗಿರುತ್ತೆ. ಸೊ ಇದು ಎಸ್ಪೆಷಲಿ ಫಾರ್ ದಿ ಆಪ್ಷನ್ ಬೈಯರ್ ಸ್ಟ್ರಾಟಜಿ ಆಗಿರುತ್ತೆ. ಸೊ ಆಪ್ಷನ್ ಬೈಯಿಂಗ್ ಗೆ ಸ್ಟ್ರಾಟಜಿನ ಯೂಸ್ ಮಾಡ್ತೀವಿ ಅಂದ್ರೆ, ಸೊ ಈ ಸ್ಟ್ರಾಟಜಿನ ವಿ ಕ್ಯಾನ್ ಯೂಸ್ ಇಟ್ ಫಾರ್ ಎನಿವೇರ್. ಅಂದ್ರೆ ಸೊ ನಾವು ಇದೇ ಸ್ಟ್ರಾಟಜಿನ ಸೆಲ್ಲಿಂಗ್ ಗೂ ಯೂಸ್ ಮಾಡಬಹುದು, ಸ್ಟಾಕ್ ಬೈಯಿಂಗ್ ಗೂ ಯೂಸ್ ಮಾಡಬಹುದು, ಸ್ಟಾಕ್ ಸೆಲ್ಲಿಂಗ್ ಗೂ ಯೂಸ್ ಮಾಡಬಹುದು. ಸೊ ಈ ಸ್ಟ್ರಾಟಜಿ ವರ್ಕ್ ಫಾರ್ ಎವ್ರಿಥಿಂಗ್. ಸೊ ಇಟ್ ಈಸ್ ಅ ಯೂನಿವರ್ಸಲ್ ಸ್ಟ್ರಾಟಜಿ ಆಗಿದೆ. ಸೊ ಈ ಸ್ಟ್ರಾಟಜಿನ ನಾನು ತುಂಬಾ ಸಿಂಪಲ್ ಆಗಿ ನಿಮಗೆ ಇಲ್ಲಿ ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋದಲ್ಲಿರಿ. ಸೊ ಮಧ್ಯದಲ್ಲಿ ಸ್ಕಿಪ್ ಮಾಡಿದ್ರೆ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನ ಮಿಸ್ ಮಾಡ್ಕೊಳ್ತೀರಾ. ಸೊ ಬನ್ನಿ ನಾವು ಈ ಸ್ಟ್ರಾಟಜಿನ ಚಾರ್ಟ್ ಮೇಲೆ ಹೋಗಿ ಚಾರ್ಟ್ ಅಲ್ಲೇ ನಾವು ಇದನ್ನ ನೋಡೋಣ. ಸ್ನೇಹಿತರೆ, ಇಲ್ಲಿ ಅಬ್ಸರ್ವ್ ಮಾಡಬಹುದು, ನಾನು 2 ಮಿನಿಟ್ಸ್ ಟೈಮ್ ಫ್ರೇಮ್ ಅನ್ನು ಯೂಸ್ ಮಾಡ್ತಿದ್ದೀನಿ. ಸೊ ನಿಫ್ಟಿ 50 ನಾನು ಇಂಡೆಕ್ಸ್ ನ ಚಾರ್ಟ್ ಅನ್ನ ಇಲ್ಲಿ ಪ್ಲಾಟ್ ಮಾಡಿದ್ದೀನಿ. ಇದಕ್ಕೆ ನಾವು ಬೇಗ ಕಂಡೀಷನ್ಸ್ ಗಳನ್ನ ಅಪ್ಲೈ ಮಾಡ್ತಾ ಹೋಗೋಣ. ಸೊ ನೀವು ಸ್ಪೆಷಲಿ ನೋಟ್ ಮಾಡ್ಕೊಳ್ತಾ ಹೋಗಿ ಅಥವಾ ವಿಡಿಯೋನ ರಿಪೀಟ್ ಆಗಿ ನೋಡಿ. ಗೊತ್ತಾಗಿಲ್ಲ ಅಂದ್ರೆ ಸೊ ಕಾಮೆಂಟ್ ಅಲ್ಲಿ ನನಗೆ ಕೇಳಿ, ಸೊ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಸೊ ಮೊದಲನೇದಾಗಿ ನಾವು ಸ್ಟಡೀಸಿಗೆ ಸೊ ನಮ್ಮ ಒಂದು ಮೂವಿಂಗ್ ಅವರೇಜ್ ಅನ್ನು ತಗೊಳ್ಳೋಣ. ಸೊ ಮೂವಿಂಗ್ ಅವರೇಜ್ ಅಲ್ಲಿ ತುಂಬಾ ಮೂವಿಂಗ್ ಅವರೇಜಸ್ ಇದಾವೆ. ಸೊ ನಾನು ಎಸ್ಪೆಷಲಿ 20 ಮೂವಿಂಗ್ ಅವರೇಜ್, ಇದರಲ್ಲಿ ಎಕ್ಸ್ಪೆನ್ಷನ್ ಬರುತ್ತೆ. ಸೊ ತುಂಬಾ ನೋಡಿ, ಇಲ್ಲಿ ತುಂಬಾ ಇದಾವೆ. ಸೊ ನಮಗೆ ಬೇಕಾಗಿರೋದು ಸಿಂಪಲ್ ಮೂವಿಂಗ್ ಅವರೇಜ್. ಸೊ ಇದರಲ್ಲಿ ಕಲರ್ ಸಮೇತ ಚೇಂಜ್ ಮಾಡೋಣ. ಕಲರ್ ನಾನು ಬ್ಲೂ ಇಡ್ತೀನಿ, ಸೊ ದಟ್ ನಮಗೆ ಚಾರ್ಟ್ ಅಲ್ಲಿ ಕ್ಲೀನ್ ಆಗಿ ಕಾಣಲಿ ಅಂತೇಳಿ. 20 ಮೂವಿಂಗ್ ಅವರೇಜಸ್ ಆದ್ಮೇಲೆ ಸೊ ಇನ್ನೊಂದು ಮೂವಿಂಗ್ ಅವರೇಜ್ ನಾನು ಪ್ಲಾಟ್ ಮಾಡ್ತೀನಿ. ಇನ್ನೊಂದು ಮೂವಿಂಗ್ ಅವರೇಜ್ ಬಂದ್ಬಿಟ್ಟು ಅದು ಕೂಡ ಸಿಂಪಲ್ ಮೂವಿಂಗ್ ಅವರೇಜ್, 200 ಮೂವಿಂಗ್ ಅವರೇಜ್. ಕಲರ್ ಚೇಂಜ್ ಮಾಡೋಣ. ಸೊ 200 ಮೂವಿಂಗ್ ಅವರೇಜ್ ಡನ್. ಓಕೆ ಸ್ನೇಹಿತರೆ, ಸೊ ನಾವೀಗ 20 ಮೂವಿಂಗ್ ಅವರೇಜ್ ನ ಪ್ಲಾಟ್ ಮಾಡಿದೀವಿ, 200 ಮೂವಿಂಗ್ ಅವರೇಜ್ ನ ಪ್ಲಾಟ್ ಮಾಡಿದೀವಿ. ಅದೇ ತರದಲ್ಲಿ ಈಗ ನಾನು ಒಂದು ಹಾರಿಜಾಂಟಲ್ ಲೈನ್ ಅನ್ನ ಡ್ರಾ ಮಾಡ್ತೀನಿ ಮೂವಿಂಗ್ ಅವರೇಜಸ್ ಗೆ. ಸೊ ಮೂವಿಂಗ್ ಅವರೇಜ್ ಇಲ್ಲಿಂದ ನಮಗೆ ಕೆಳಗಡೆ ಫಾಲ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ಈ ಫಾಲ್ ಆಗ್ತಿರೋ ಮೂವಿಂಗ್ ಅವರೇಜಸ್ ಏನಿದೆಯಲ್ಲ, ಇದು ಮೇಲ್ಗಡೆ 200 ಮೂವಿಂಗ್ ಅವರೇಜ್ ಅನ್ನೋದು ಇದು ಪೇರೆಂಟ್, ಇದು ಚೈಲ್ಡ್ ಅಂತ ನಾವು ಅನ್ಕೋಬಹುದು. ಅಂದ್ರೆ ತಂದೆ ಮತ್ತು ಇದು ಮಗು ಅಂತ ಅನ್ಕೊಳ್ಳೋದಾದ್ರೆ, ಸೊ ಈ ತಂದೆಯಿಂದ ಈ ಮೂವಿಂಗ್ ಅವರೇಜ್ ಏನಿದೆ, ಪೇರೆಂಟ್ ಮೂವಿಂಗ್ ಅವರೇಜ್ ಇಂದ ಚೈಲ್ಡ್ ಮೂವಿಂಗ್ ಅವರೇಜ್, ಇದು 45 ಡಿಗ್ರಿ ಆಂಗಲ್ ಅಲ್ಲಿ ಸೊ ನಮಗೆ ಕಾಣಿಸ್ಬೇಕು. ಸೊ 45 ಡಿಗ್ರಿ ಆಂಗಲ್ ಅಲ್ಲಿ ಯಾವಾಗ ಈ ಮೂವಿಂಗ್ ಅವರೇಜ್ ಮೂವ್ ಆಗುತ್ತೆ, ಟ್ರೆಂಡ್ ನ ಸಿಚುಯೇಷನ್ ಆಗುತ್ತೆ. ಸೊ ಈ ಒಂದು ನಮಗೆ ಯಾವಾಗ ನಮ್ಮ ಚಾರ್ಟ್ ಅಲ್ಲಿ ಕಾಣಿಸುತ್ತೆ, ಸೊ ವಿ ಆರ್ ರೆಡಿ ಫಾರ್ ದಿ ಟ್ರೇಡ್. ಓಕೆ, ಸೊ ಈ ಮೂವಿಂಗ್ ಅವರೇಜಸ್ ನಮಗೆ ಚಾರ್ಟ್ ಅಲ್ಲಿ ಕಾಣಿಸ್ಬೇಕು. ಸೊ ಈ ಒಂದು ಪ್ಯಾಟರ್ನ್ ನಮಗೆ ಕಾಣಿಸ್ಬೇಕು. ಸೊ ದಿಸ್ ಇಸ್ ದ ಫಸ್ಟ್ ಥಿಂಗ್ ಟು ಐಡೆಂಟಿಫೈ ದ ಡೈರೆಕ್ಷನ್. ಸೊ ಇವಾಗ ನಮಗೆ ಡೈರೆಕ್ಷನ್ ಗೊತ್ತಾಯ್ತು. ಸೊ ನಾವು ಡೌನ್ ಸೈಡ್ ಅಲ್ಲಿ ಟ್ರೇಡ್ ಮಾಡಬೇಕು ಅಂತೇಳಿ. ಸೊ ಇದು ವೆರಿ ಸಿಂಪಲ್ ಸ್ನೇಹಿತರೆ, ಇಷ್ಟೇ ಇರುತ್ತೆ. ಸೊ ನಮಗೆ ಡೈರೆಕ್ಷನ್ ಗೊತ್ತಾಯ್ತು. ಡೈರೆಕ್ಷನ್ ಗೊತ್ತಾದ್ಮೇಲೆ ನಮಗೆ ಬೇಕಾಗೋದೇನು, ಎಂಟ್ರಿ. ಸೊ ಎಂಟ್ರಿಗೆ ನಾನು ಹೇಳ್ತೀನಿ, ಫಸ್ಟ್ ಇದು 45 ಡಿಗ್ರಿ ಇದೆಯಾ ಇಲ್ಲ ಅಂತ ಒಂದ್ಸತಿ ನಾನು ನಿಮಗೆ ಒಂದು ಇಂಡಿಕೇಟರ್ ಅಲ್ಲಿ ತೋರಿಸ್ತೀನಿ. ನೋಡಿ, ನಾನು ಇಲ್ಲಿ ಚಾರ್ಟ್ ಅನ್ನ ಪ್ಲಾಟ್ ಮಾಡ್ತಾ ಇದ್ದೀನಿ. ಚಾರ್ಟ್ ಮೇಲೆ ಪ್ಲಾಟ್ ಮಾಡಿದ್ದೀನಿ. ನೋಡಿ, ಇದ್ರದ್ದು ಆಂಗಲ್ ಬಂದ್ಬಿಟ್ಟು ಡಿಗ್ರಿ ಬಂದ್ಬಿಟ್ಟು 43% ಅಲ್ಲಿ ಇದು ಕ್ರಾಸ್ ಆಗಿದೆ. ಸೊ ಇಷ್ಟೇ ಸ್ನೇಹಿತರೆ, ಸಿಂಪಲ್. ಸೊ ನಮಗೆ ಸೊ ಇಲ್ಲಿ ಗೊತ್ತಾಗೋಗುತ್ತೆ ಸೊ ಏನ್ ನಮ್ದು ಇದಿದೆ, ಸೊ ಅದು ಎಷ್ಟು ಡಿಗ್ರಿನಲ್ಲಿ ಪ್ಲಾಟ್ ಆಗಿದೆ ಅಂತೇಳಿ. ಸೊ ಈ ತರ ನಾವು ಈಸಿಯಾಗಿ ಇದನ್ನ ಐಡೆಂಟಿಫೈ ಮಾಡಬಹುದು. ಸೊ ಇದಾದ್ಮೇಲೆ ಸೊ ನಾವು ಎಂಟ್ರಿ ಮಾಡೋದು ಹೇಗೆ ಅಂತ ನಾನು ಈ ಒಂದು ಸ್ಟ್ರಾಟಜಿಯಲ್ಲಿ ಹೇಳ್ತೀನಿ. ಸೊ ಎಂಟ್ರಿ ಇಸ್ ವೆರಿ ಸಿಂಪಲ್, ತುಂಬಾನೇ ಸಿಂಪಲ್ ಆಗಿರುತ್ತೆ. ಸೊ ಎಂಟ್ರಿ ಟೈಮ್ ಅಲ್ಲಿ ಏನಪ್ಪಾ ಅಂದ್ರೆ, ನಾವು ನಿಯರ್ ಟು ದಿ ಮೂವಿಂಗ್ ಅವರೇಜ್ ನಾವು ಯಾವಾಗಲೂ ಎಂಟ್ರಿನ ಮಾಡಬೇಕು. ಸೊ ಇಲ್ಲಿ ನಿಯರ್ ಇದೆ, ನಾವು ಮೂವಿಂಗ್ ಅವರೇಜ್ ಟಚ್ ಆಗಿದೆ. ಸೊ ಈ ತರ ನಿಯರ್ ಇರಬೇಕು, ಟಚ್ ಆಗಿರ್ಬೇಕು. ಸೊ ಅವಾಗ ನಾವೇನ್ ಮಾಡಬಹುದು, ಎಂಟ್ರಿನ ಮಾಡಬಹುದು. ಸೊ ಕಂಡೀಷನ್ಸ್ ಹೇಳ್ತೀನಿ. ಸೊ ನೋಡಿ, ಸಿಂಪಲ್ ಆಗಿರುತ್ತೆ. ಇದು ಯಾವ ಒಂದು ಸಣ್ಣ ಮಕ್ಕಳು ಸಮೇತ ಐಡೆಂಟಿಫೈ ಮಾಡ್ಕೊಂಡು ಇದನ್ನ ಎಂಟ್ರಿನ ಮಾಡಬಹುದು. ಸೊ ಇದರ ಒಂದು ಮೆಥಡ್ ಏನಪ್ಪಾ ಅಂದ್ರೆ ಕಲರ್ ಚೇಂಜಿಂಗ್ ಮೆಥಡ್ ಅಂತ ಕರಿತೀವಿ.
ಸೊ ನಾವು ಟ್ರೇಡಿಂಗ್ ಅಲ್ಲಿ ಎಷ್ಟು ಕಲರ್ ನೋಡ್ತೀವಿ? ಬುಲ್ಲಿಶ್ ಕ್ಯಾಂಡಲ್ ಅಂದ್ರೆ ಗ್ರೀನ್ ಕಲರ್ ಅಲ್ಲಿ ನಾವು ಬುಲ್ಲಿಶ್ ಕ್ಯಾಂಡಲ್ ನೋಡ್ತೀವಿ. ಇನ್ನೊಂದು ರೆಡ್ ಕಲರ್ ಅಲ್ಲಿ ಬರೋದು ನಮಗೆ ಬೇರಿಶ್ ಕ್ಯಾಂಡಲ್ಸ್ ಆಗಿರ್ತವೆ. ಸೊ ಇರೋದು ಎರಡೇ ಎರಡು ಕಲರ್. ಸೊ ಕಲರ್ ಚೇಂಜಿಂಗ್ ಗೇಮ್ ಅಷ್ಟೇ. ಇಟ್ಸ್ ಅ ವೆರಿ ಸಿಂಪಲ್. ಸೊ ನಮಗೆ ಡೈರೆಕ್ಷನ್ ಗೊತ್ತಾಯ್ತು. ಡೈರೆಕ್ಷನ್ ಗೊತ್ತಾದ್ಮೇಲೆ ನಮಗೆ ಬೇಕಾಗಿರೋದು ಏನಪ್ಪಾ ಅಂದ್ರೆ ಕಲರ್ ಚೇಂಜಿಂಗ್. ಸೊ ಈ ಗ್ರೀನ್ ಕ್ಯಾಂಡಲ್ ಏನಿದೆ ಇದರ ಲೋನ ನಾನು ಮಾರ್ಕ್ ಮಾಡ್ತೀನಿ. ಸೊ ಲೋ ಮಾರ್ಕ್ ಮಾಡಿದಾಗ ಸೊ ಈ ಕ್ಯಾಂಡಲ್ ಅಲ್ಲಿ ಬ್ರೇಕ್ಔಟ್ ಆಗುತ್ತೆ. ಓಕೆ, ಸೊ ಇಷ್ಟೇ ಸಿಂಪಲ್. ಈ ಕ್ಯಾಂಡಲ್ ಬ್ರೇಕ್ಔಟ್ ಆಯ್ತು ಅಂದ್ರೆ ಸೊ ನಾವು ಈ ಕ್ಯಾಂಡಲ್ ಕ್ಲೋಸಿಂಗ್ ಅಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ಎಂಟ್ರಿ ನಮ್ದಾಯ್ತು. ಎಂಟ್ರಿ ಆದ್ಮೇಲೆ ನಮ್ ಸ್ಟಾಪ್ ಲಾಸ್ ಬಂದ್ಬಿಟ್ಟು ಸೊ ಈ ಕ್ಯಾಂಡಲ್ ಎಬೋ ನಾವು ಅಷ್ಟೇ ಒಂದು ಕ್ಯಾಂಡಲಿನ ಹೈ ಮಾತ್ರ ನಾವು ಸ್ಟಾಪ್ ಲಾಸ್ ಇಡ್ತೀವಿ ಸ್ನೇಹಿತರೆ. ಸೊ ಯಾಕೆ ಅಂತ ರೀಸನ್ ಹೇಳ್ತೀನಿ. ನಮ್ಗೆ ಒಂದು ಮಾರ್ಕೆಟ್ ಅಲ್ಲಿ ನಮಗೆ ಸೊ ಒಂದು ಕ್ಯಾಂಡಲ್ ಈಸ್ ನಾಟ್ ಅವರ್ ಮನಿ. ಸೊ ಈ ಒಂದು ಕ್ಯಾಂಡಲ್ ಅನ್ನ ನಾವು ಯಾವಾಗಲೂ ಲಾಸ್ ಆಗಿ ಕೊಡೋದಕ್ಕೆ ರೆಡಿ ಇರಬೇಕು. ಓಕೆ, ಸೊ ಈ ಒನ್ ಕ್ಯಾಂಡಲ್ ಲಾಸ್ ಸೊ ನಾವು ಪ್ರತಿ ಟ್ರೇಡ್ ಅಲ್ಲೂ ವಿ ಹ್ಯಾವ್ ಟು ಬೇರ್. ಸೊ ನಾನು ಯಾವಾಗಲೂ ಟ್ರೇಡ್ ಮಾಡ್ಬೇಕಾದ್ರೆ ಈ ಒಂದ್ ಕ್ಯಾಂಡಲ್ ಅನ್ನ ನಾನು ಲಾಸ್ ಮಾಡಕ್ಕೆ ರೆಡಿ ಇದ್ದೀನಿ ಅಂತೇಳಿ ಡಿಸೈಡ್ ಮಾಡಿ ಯಾವಾಗಲೂ ಟ್ರೇಡ್ ಅನ್ನ ತಗೋಬೇಕು. ಸೊ ಯಾವಾಗ ನಮ್ಗೆ ಏನಾಗುತ್ತೆ, ಫಿಯರ್ ಅಂಡ್ ಗ್ರೀಡ್ ಅನ್ನ ನಾವು ಬ್ಯಾಲೆನ್ಸ್ ಮಾಡಬಹುದು. ಸೊ ಫಿಯರ್ ಅನ್ನ ನಾವು ಕಂಟ್ರೋಲ್ ಮಾಡಬಹುದು. ಸೊ ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದೆ 10% ಅಷ್ಟೇ ನಮಗೆ ಸ್ಟ್ರಾಟಜಿ ಹೆಲ್ಪ್ ಮಾಡೋದು. ಸೊ ಎಂಟ್ರಿ ಮಾಡಿದ್ಮೇಲೆ ಸ್ಟ್ರಾಟಜಿ ಕೆಲಸ ಮುಗಿದೋಯ್ತು. ಸೊ ಇಲ್ಲಿವರೆಗೂ ಎಂಟ್ರಿ ಮೆಥಡ್ ಅನ್ನ ಅಷ್ಟೇ ನಾವು ಸಿಸ್ಟಮ್ ಅನ್ನ ನೋಡಿದ್ವಿ. ಸೊ ಎಂಟ್ರಿ ಮಾಡಿದ ತಕ್ಷಣ ಸ್ಟ್ರಾಟಜಿ ಇಲ್ಲಿಗೆ ಮುಗಿದೋಗುತ್ತೆ. ಸೊ ಇಲ್ಲಿಂದ ಮುಂದೆ ನೀವು ಲಾಭ ಮಾಡ್ತೀರಾ, ಲಾಸ್ ಮಾಡ್ತೀರಾ, ಸೊ ಇದೆಲ್ಲ ಏನಾಗುತ್ತೆ ಅಂದ್ರೆ ನಿಮ್ಮ ಒಂದು ಗ್ರೀಡ್, ಫಿಯರ್, ನಿಮ್ಮ ಒಂದು ಸೈಕಾಲಜಿ, ಸೊ ಇದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ಯಾವಾಗ ನೀವು ಇಲ್ಲಿ ಎಂಟ್ರಿ ಮಾಡ್ತೀರಾ, ಸೊ ಜಸ್ಟ್ ಕ್ಲೋಸಿಂಗ್ ಅಲ್ಲಿ ನೀವು ಇಲ್ಲಿ ಎಂಟ್ರಿ ಮಾಡಿ. ಸೊ ಎಂಟ್ರಿ ಮಾಡಿದ ತಕ್ಷಣ ಈ ಕ್ಯಾಂಡಲ್ ಹೈ ಏನಿದೆಯಲ್ಲ ಇದನ್ನ ಕ್ಲೋಸ್ ಆಯ್ತು ಅಂದ್ರೆ ಸೊ ನೀವು ಲಾಸ್ ಅನ್ನ ಬುಕ್ ಮಾಡಬೇಕಾಗುತ್ತೆ. ಇಷ್ಟೇ ಸ್ನೇಹಿತರೆ. ಲಾಸು, ಸ್ಟಾಪ್ ಲಾಸ್ ತುಂಬಾ ಸಣ್ಣದಾಗಿರುತ್ತೆ. ಸೊ ಇಂಟ್ರಾಡೇ ಸ್ಟ್ರಾಟಜಿ ಟ್ರೇಡಿಂಗ್ ಮಾಡೋರಿಗೆ, ಅದು ಆಪ್ಷನ್ ಬೈಯಿಂಗ್ ಟ್ರೇಡ್ ಮಾಡೋರಿಗೆ ಸೊ ಇದು ತುಂಬಾನೇ ಇಂಪಾರ್ಟೆಂಟ್. ಸೊ ಸ್ಟಾಪ್ ಲಾಸ್ ತುಂಬಾ ಸಣ್ಣದಿರೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ವಾವ್, ಇಲ್ಲಿಂದ ನೋಡಿ ಮಾರ್ಕೆಟ್ ನಮ್ಗೆ ಏನಾಗಿದೆ, ಸೊ ಸಿಕ್ಕಾಪಟ್ಟೆ ಫಾಲ್ ಆಗಿದೆ. ಸೊ ಇದು ನಾವು ಎಕ್ಸಿಟ್ ಯಾವ ತರ ಮಾಡಬೇಕು, ಸೊ ಟಾರ್ಗೆಟ್ ಯಾವ ತರ ಇಟ್ಕೋಬೇಕು ಅಂದ್ರೆ ಸೊ 1:4 ರೇಷಿಯೋ ನಲ್ಲೇ ನಾವು ಟಾರ್ಗೆಟ್ ಅನ್ನು ಇಟ್ಕೋಬೇಕು. ಸೊ ಯಾವಾಗಲೂ 1:4 ರೇಷಿಯೋ ಇದೆಯಲ್ಲ ಬೆಸ್ಟ್ ಫಾರ್ ದಿ ಟಾರ್ಗೆಟ್. ಸೊ ನಾವು ಎಂಟ್ರಿ ಮಾಡಾದ್ಮೇಲೆ ಮಾರ್ಕೆಟ್ ಎಲ್ಲಿವರೆಗೂ ರನ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಸೊ ಮಾರ್ಕೆಟ್ ಎಷ್ಟು ಬೇಕಾದ್ರೂ ರನ್ ಆಗ್ಬೋದು. ಸೊ ವಿ ಡೋಂಟ್ ನೋ ಅಬೌಟ್ ದಟ್. ಸೊ ಬಟ್ 1:4 ಆದ್ರೆ ನಿಮಗೆ 10 ಪಾಯಿಂಟ್ ನಿಮಗೆ ಲಾಸ್ ಬರ್ತಿದೆಯಾ, ನೀವು 40 ಪಾಯಿಂಟ್ ಟಾರ್ಗೆಟ್ ಇಟ್ಕೊಳ್ಳಿ. 5 ಪಾಯಿಂಟ್ ಲಾಸ್ ಬರ್ತಿದೆಯಾ, 20 ಪಾಯಿಂಟ್ ಟಾರ್ಗೆಟ್ ಇಟ್ಕೊಳ್ಳಿ. ಸೊ ಇದೇ ನೀವು ರಿಪೀಟೆಡ್ಲಿ ಮಾಡ್ತಾ ಹೋದ್ರೆ ಸೊ ನೀವು ಯಾವಾಗಲೂ ಪ್ರಾಫಿಟ್ ಅಲ್ಲಿ ಇರ್ತೀರಾ ಸ್ನೇಹಿತರೆ. ಸೊ ಸ್ಟ್ರಾಟಜಿ ಇಷ್ಟೇ ಸಿಂಪಲ್ ಇದೆ. ಇದರಲ್ಲಿ ಏನಾದ್ರೂ ನಿಮಗೆ ಅರ್ಥ ಆಗ್ಲಿಲ್ಲ ಅನ್ನೋದಾದ್ರೆ ನೀವು ದಯಮಾಡಿ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ಅದನ್ನ ಸಿಂಪ್ಲಿಫೈ ಮಾಡಕ್ಕೆ ಅಥವಾ ಅದನ್ನ ಎಕ್ಸ್ಪ್ಲೇನ್ ಮಾಡಕ್ಕೆ ನಾನು ಡೆಫಿನೆಟ್ ಆಗಿ ಹೆಲ್ಪ್ ಮಾಡ್ತೀನಿ. ಸೊ ಇದನ್ನ ನಾನು ಸ್ಟ್ರಾಟಜಿನ ಫ್ರೀಯಾಗಿ ಹೇಳ್ಕೊಡ್ತಿದ್ದೀನಿ. ಇದು ವರ್ಕ್ ಆಗಲ್ಲ ಅಥವಾ ಇದನ್ನ ನೆಗ್ಲೆಕ್ಟ್ ಆಗಿ ತಗೋಬೇಡಿ. ಸೊ ಯು ವಿಲ್ ಅರ್ನ್ ವೆರಿ ಗುಡ್ ಇನ್ಕಮ್ ಆನ್ ದಿಸ್ ಸ್ಟ್ರಾಟಜಿ. ಸೊ ನೀವು ರೆಗ್ಯುಲರ್ ಆಗಿ ಪ್ರತಿ ದಿವಸ ನೀವು ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡಬೇಕು ಅಂದ್ರೆ ಈ ಸ್ಟ್ರಾಟಜಿ ನಿಮಗೆ ಡೆಫಿನೆಟ್ ಆಗಿ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸೊ ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ. ಮತ್ತೆ ನಿಮ್ಮ ಸ್ನೇಹಿತರ ಜೊತೆಗೆ ಇದನ್ನ ಶೇರ್ ಮಾಡ್ಕೊಳ್ಳಿ. ಸೊ ಯಾರು ಇಷ್ಟು ಸ್ಟ್ರಾಟಜಿಗಳನ್ನ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಸೊ ಯಾರು ಹೇಳೋದಿಲ್ಲ ಸ್ನೇಹಿತರೆ. ಸೊ ಅವರು ಒಂದು ಪರ್ಸನಲ್ ಆಗಿ ಅವರ ಒಂದು ಸ್ಟ್ರಾಟಜಿಯಲ್ಲಿ ಏನೋ ಒಂದು ಹಿಡನ್ ಪಾಯಿಂಟ್ಸ್ ಗಳನ್ನ ಅವರು ಇಟ್ಕೊಂಡು ಸ್ಟ್ರಾಟಜಿನ ಯೂಟ್ಯೂಬ್ ಅಲ್ಲಿ ಹಾಕ್ತಾರೆ. ಸೊ ನಾನು ಇಲ್ಲಿ ಯಾವುದೇ ಹಿಡನ್ ಪಾಯಿಂಟ್ಸ್ ಇಟ್ಟಿಲ್ಲ, ಎವ್ರಿಥಿಂಗ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದ್ರೊಳಗಡೆ ನಿಮಗೆ ಏನಾದ್ರೂ ಮಿಸ್ ಆಗಿದೆ ಅಥವಾ ಏನಾದ್ರೂ ನಾನು ಹೇಳಿಲ್ಲ ಅಥವಾ ನಿಮ್ಗೆ ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ಸೊ ನೀವು ರಿಪೀಟ್ ಆಗಿ ಇನ್ನೊಂದ್ಸತಿ ವಿಡಿಯೋ ನೋಡಿ. ಮತ್ತೆ ಅವಾಗಲೂ ಗೊತ್ತಾಗಿಲ್ಲ ಅಂದ್ರೆ ಸೊ ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ನಾನು ಡೆಫಿನೆಟ್ಲಿ ನಿಮಗೆ ಅದಕ್ಕೆ ಕ್ಲಾರಿಫೈ ಮಾಡ್ತೀನಿ. ಸೊ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಮುಂಬರುವ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು.